ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ನೋಡೋಣ, ಬರುವಂತ ಆಗಸ್ಟ್ ತಿಂಗಳು ಮಕರ ರಾಶಿಯವರ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದೆ, ಯೂನಿವರ್ಸ್ ಅವ್ರಿಗೆ ಏನ್ ಗೈಡೆನ್ಸ್ ಕೊಡ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಇದು ಓವರ್ ಆಲ್ ಮಂತ್ ನಾನು ರೀಡಿಂಗ್ ಅನ್ನ ತಗೊಳ್ತಾ ಇದ್ದೀನಿ. ಮತ್ತೆ ವೀಕ್ಲಿ ವೈಸ್ ಬ್ರೇಕ್ ಡೌನ್ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು. ಹಾಗೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಇರೋ ಕಾರಣ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಈ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನನ್ನ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಲೈಫ್ ಅಲ್ಲಿ ಯಾವುದೇ ರೀತಿ ತೊಂದರೆಗಳು ಬರ್ತಾ ಇವೆ, ನಿಮ್ಮ ಕರಿಯರ್, ಜಾಬ್, ನಿಮ್ಮ ಬಿಸ್ನೆಸ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು, ಏನೇ ನಿಮ್ಗೆ ತೊಂದರೆಗಳು ಬರ್ತಾ ಇದೆ ಅಂತಂದ್ರೆ ಒಂದ್ಸಾರಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಆಸ್ ಪರ್ ನಾಟ್ ಓನ್ಲಿ ಟ್ಯಾರೋ, ನಿಮ್ಗೆ ನ್ಯೂಮರಾಲಜಿ ಪ್ರಕಾರನು ನಾವು ರೀಡಿಂಗ್ ಅನ್ನ ಕೊಡ್ತೀವಿ. ಓಕೆ, ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ ಅಂತ ಹೇಳಿ. ಬರುವಂತ ಆಗಸ್ಟ್ ತಿಂಗಳು ಸೊ ಮಕರ ರಾಶಿಯವರ ಒಂದು ಫೀಲಿಂಗ್ಸ್ ಏನ್ ಬರ್ತಾ ಇದೆ. ಓಕೆ, ಫೀಲಿಂಗ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ನೋಡೋಣ, ಅದಕ್ಕೆ ಯೂನಿವರ್ಸ್ ಏನ್ ಮೆಸೇಜಸ್ ಕೊಡ್ತಾ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಲೋನ್ಲಿನೆಸ್ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಲೋನ್ಲಿನೆಸ್ ಎದಕ್ಕೆ ಆಗ್ತಾ ಇದೆ, ಯಾವ ಸಲುವಾಗಿ ನೀವು ಲೋನ್ಲಿನೆಸ್ ಅನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀರಿ, ಒಂಟಿತನ ಅನ್ನುವಂಥದ್ದು ನಿಮ್ಗೆ ಫೀಲ್ ಯಾಕೆ ಆಗ್ತಾ ಇದೆ. ಕೆಲವೊಂದಿಷ್ಟು ಅಪಾರ್ಚುನಿಟಿಯನ್ನ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ. ಎನರ್ಜಿ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಐ ಆಮ್ ಬ್ಲೆಸ್ಡ್ ವಿತ್ ಅ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಇದನ್ನ ಕ್ಲೇಮ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ. ಎಂಗ್ಸೈಟಿ ಬರ್ತಾ ಇದೆ. ಎಂಗ್ಸೈಟಿ ನೋಡಿ, ಯಾಕೆ ಎಂಗ್ಸೈಟಿ ಬರ್ತಾ ಇದೆ, ಕೆಲವೊಂದಿಷ್ಟು ನಿಮ್ಮ ಭೂತಕಾಲದಲ್ಲಿ ಆಗಿರುವಂತ ಘಟನೆಗಳಿಂದಾಗಿ ನಿಮ್ಮ ಫ್ಯೂಚರ್ ಎಲ್ಲಿ ಯಾವ ರೀತಿ ಸೇಫ್ ಆಗಿರ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಭಯ ಪಡ್ತಾ ಇದ್ದೀರಾ. ಓಕೆ, ಹಾಗಾಗಿ ನಿಮ್ಗೆ ಪ್ರೆಸೆಂಟ್ನು ನೀವು ಬದುಕ್ಲಿಕ್ಕೆ ಆಗ್ತಾ ಇಲ್ಲ, ಇನ್ ಫ್ಯೂಚರು ಕೂಡ ಬದುಕ್ಲಿಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದನ್ನ ನೀವು ಹ್ಯಾಂಡಲ್ ಮಾಡ್ಕೊಂಡು ಹೋದ್ರೆ ಸಾಕು ಅಲ್ವಾ. ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಫ್ಯೂಚರ್ ಅದನ್ನ ಥಿಂಕ್ ಮಾಡಿ 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 ಏನ್ ಮಾಡ್ತಾ ಇದ್ದೀರಾ, ಅಥವಾ ಪಾಸ್ಟ್ ಏನೋ ಥಿಂಕ್ ಮಾಡಿ ಮಾಡಿ ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರೆಸೆಂಟ್ ಅನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ತುಂಬಾ ಏನಿದೆ, ನಿಮ್ಮ ಟ್ರೂ ಸೆಲ್ಫ್ ಏನಿದೆ, ನಿಮ್ಮ ಟ್ರೂ ಪೀಸ್ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ಪಾಸ್ಟ್ ಅಲ್ಲೇನೆ ಬದುಕ್ತಾ ಇದ್ದೀರಾ, ಫ್ಯೂಚರ್ ಅಲ್ಲೇನೆ ಬದುಕ್ತಾ ಇದ್ದೀರಾ. ಪ್ರೆಸೆಂಟ್ ಅನ್ನುವಂಥದ್ದು ನಿಮ್ಗೆ ಮ್ಯಾಟರ್ ಆಗ್ತಾ ಇಲ್ಲ. ಇದ್ರಿಂದಾಗಿ ನಿಮ್ಗೆ ಏನಾಗ್ತಾ ಇದೆ, ಎಂಗ್ಸೈಟಿ ಬರುವಂತದ್ದು, ಸ್ಟ್ರೆಸ್ ಇಶ್ಯೂಸ್ ಇರ್ಬೋದು, ನಿಮ್ಗೆ ತಲೆನೋವು ಅಂತ ಇರ್ಬೋದು. ಇದ್ರಿಂದಾಗಿ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಓಕೆ, ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ, ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ ಸಾರಿ ನಮ್ಮನ್ನ ನಾವ್ ಏನ್ ಮಾಡ್ಬೇಕು, ಒಂಟಿತನದಲ್ಲಿ ಹಾಕೋಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಯಾಕಂತಂದ್ರೆ ಇವಾಗ ನೋಡಿ, ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅವಾಗ ನೀವೇನು ಅನ್ನೋಂಥದ್ದನ್ನ ನಿಮ್ಗೆ ಗೊತ್ತಾಗೋದಿಲ್ಲ, ಹೌದಾ. ಯಾವಾಗ ನೀವು ಒಂಟಿ ಆಗಿರ್ತೀರಾ, ನಿಮ್ಗೆ ನಿಮ್ಮ ಜೊತೆಗೆ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ, ನಿಮಗ್ ಗೊತ್ತಾಗುತ್ತೆ ನೀವು ಇಂಟರ್ನಲಿ ಏನಿದ್ದೀರಾ ಅಂತ ಹೇಳಿ. ಸೊ ಯೂನಿವರ್ಸ್ ಕೂಡ ಅದೇ ನಿಮ್ಗೆ ಹೇಳ್ತಾ ಇದೆ. ನಿಮ್ಮ ಎಮೋಷನ್ಸ್ ಏನಿದೆ, ನೀವು ಟ್ರೂ ಸೆಲ್ಫ್, ನಿಮ್ಮ ಸೈಡ್ ಏನಿದೆ, ನಿಮ್ಮ ಗೋಲ್ಸ್ ಏನಿದೆ, ನಿಮಗೆ ಅವಶ್ಯಕತೆ ಏನಿದೆ, ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನೀವು ಕೆಲವೊಂದ್ಸಾರಿ ಈ ಎಲ್ಲ ಜನಜಂಗುಳಿಯಿಂದ ಏನ್ ಮಾಡ್ಬೇಕು, ದೂರ ಇರ್ಬೇಕು. ಸ್ವಲ್ಪ ನಿಮ್ಗೆ ನೀವು ಟೈಮ್ ಕೊಡಿ. ಎವ್ರಿ ಡೇ 10 ಮಿನಿಟ್ಸ್ ನೀವು ಒಂಟಿಯಾಗಿ ಯಾವ್ದಾದ್ರು ಒಂದು ನೇಚರ್ ಪ್ಲೇಸ್ ಇರುತ್ತಲ್ವಾ, ಲೈಕ್ ನಿಮ್ಗೆ ಏನ್ ಚೆನ್ನಾಗ್ ಅನ್ಸುತ್ತೆ. ಕೆಲವೊಂದ್ ಜನರಿಗೆ ಪಾರ್ಕ್ ಅಲ್ಲಿ ಆ ಗ್ರೀನ್ರಿ ನೋಡುವಂತದ್ದು, ಅದು ಕಣ್ಣಿಗೆ ಒಂದು ತಂಪು ಕೊಡೋ ಅಂತದ್ದು, ಅಥವಾ ರಾತ್ರಿ ಟೈಮ್ ಅಲ್ಲಿ ಸ್ಕೈ ಇರುತ್ತಲ್ವಾ, ಸ್ಕೈ ಅಲ್ಲಿ ಕುಂತ್ ನೋಡುವಂತದ್ದು, ಇದು ಎಲ್ಲಾನು ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಶಾಂತಿ ತಂದು ಕೊಡುತ್ತೆ ಮನ್ಸಿಗೆ. ಹಾಗೆ ಎಲ್ಲಾದ್ರೂ ನೀರಿದ್ದಂತ ಪ್ಲೇಸ್ ಅಲ್ಲಿ ನೀವು ಹೋಗ್ಬಹುದು, ಅಲ್ಲಿ ನೋಡ್ಬಹುದು. ಅಲ್ಲಿ ಸ್ವಲ್ಪ ಹೊತ್ತು ಕುಂತ್ರೆ ನಿಮ್ಗೆ ನಿಮ್ಮ ಸ್ವಾದಿಷ್ಟಾನ ಚಕ್ರದ ಮೇಲೆ ಅದು ಕೆಲಸ ಮಾಡುತ್ತೆ. ಅಲ್ಲಿ ನಿಮ್ಗೆ ಇದು ಸಪೋರ್ಟಿವ್ ಆಗಿರುವಂತದ್ದು. ಇದು ಎಲ್ಲ ಯಾಕೆ ಮಾಡ್ಬೇಕು ಅಂತಂದ್ರೆ ನೀವೇನಿದ್ದೀರಾ ಒಳಗಡೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ನೀವು ಮಾಡ್ಬೇಕು. ಒಂದ್ 10 ನಿಮಿಷ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ಒಂದ್ 10 ನಿಮಿಷ ನಿಮ್ಗೆ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ದೇವ್ರ ಮನೆ ಇರುತ್ತೆ, ದೇವ್ರ ಮನೆಯಲ್ಲಿ ಏನೋ ಥಾಟ್ಸ್ ಗಳು ಇರ್ಲಾರ್ದೇನೆ ಒಂದ್ 10 ಮಿನಿಟ್ಸ್ ಕುಂತು ಮೆಡಿಟೇಟ್ ಮಾಡಿ. ಮೆಡಿಟೇಟ್ ಯಾವ ರೀತಿ ಮಾಡ್ತೀರಾ, ಸಡನ್ ಆಗಿ ಆ ಒಂದು ಇದು ಬರೋದಿಲ್ಲ, ನಿಮ್ಗೆ ಏನು ಕಾನ್ಸಂಟ್ರೇಷನ್ ಬರೋದಿಲ್ಲ. ಸೊ ಗೈಡೆಡ್ ಮೆಡಿಟೇಷನ್ ತಗೊಳ್ಳಿ, ಒಂದ್ 10 ಮಿನಿಟ್ಸ್ ಅನ್ನ ತಗೊಳ್ಳಿ,
ಎವ್ರಿ ಡೇ ಮಾಡ್ತಾ ಹೋಗಿ. ಟ್ರೂ ಸೆಲ್ಫ್, ನಿಮ್ ಬಗ್ಗೆ ನೀವು ಥಿಂಕ್ ಮಾಡೋದನ್ನ ಕಲಿಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರತ್ತೆ. ಓಕೆ, ನೋಡೋಣ ಇನ್ನು ಏನ್ ಮೆಸೇಜಸ್, ಇನ್ನು ಏನ್ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಆಗ್ತಾ ಇರುವಂತ ಮೆಸೇಜಸ್ ಅನ್ನ ಚೆಕ್ ಮಾಡೋಣ. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಇನ್ನು ಏನ್ ಬರ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಒಂದು ಇನ್ಸ್ಟಾ ಮತ್ತೆ ಫೇಸ್ಬುಕ್ಕಿಗೂ ಕೂಡ ಕನೆಕ್ಟ್ ಆಗ್ಬಹುದು. ಎವ್ರಿ ಡೇ ನಿಮಗೆ ಎನರ್ಜಿ ಬೇಸ್ ರೀಡಿಂಗ್ ಇರುತ್ತೆ. ಡೈಲಿ ಎನರ್ಜಿ ನೀವು ನೋಡ್ಬೋದು. ಓಕೆ, ದ ಸನ್ ಕಾರ್ಡ್ ಬರ್ತಾ ಇದೆ. ಎಕ್ಸಲೆಂಟ್ ಎಕ್ಸಲೆಂಟ್. ನೋಡಿ, ಇವಾಗ ನೀವೇನಾದ್ರೂ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ದೇ ಆಯ್ತು ಅಂತಂದ್ರೆ ನಿಮ್ಗೆ ಇರುವಂತ ಹರ್ಡಲ್ಸ್ ಇಂದ ನೀವು ಬೇಗನೆ ಹೊರಗಡೆ ಬರ್ತೀರಾ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಸ್ವಲ್ಪ ನಿಮ್ಮಲ್ಲಿ ಇರುವಂತ ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳಿ, ಜಜ್ಮೆಂಟ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಇನ್ನೊಬ್ರ ಬಗ್ಗೆ, ಮತ್ತೆ ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ ಗ್ರೋತ್ ಆಗುತ್ತೆ, ನಿಮ್ಮ ಒಂದು ಲೈಫ್ ಅಲ್ಲಿ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ನೋಡೋಣ ಇನ್ನು ಏನ್ ಬರ್ತಾ ಇದೆ. ಇಲ್ಲಿನೂ ಕೂಡ ಸನ್ ಕಾರ್ಡ್ ಅಲ್ಲಿ ಬರ್ತಾ ಇರುವಂತದ್ದು ನೋಡಿ ಯಾವ ರೀತಿಯಾಗಿ ನೇಚರ್ಗೆ ಕನೆಕ್ಷನ್ ಇದೆ ಅಂತ ಹೇಳಿ. ಹೌದಾ? ಸೊ ಆ ಒಂದು ನೇಚರ್ ಇಂಪ್ಯಾಕ್ಟ್ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ. ಎಷ್ಟು ಒಂದು ಪೀಸ್ಫುಲ್ ಆಗಿರುವಂತ ಫೇಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಮೆಸೇಜಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನಾವು ಡೀಪ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಎನ್ವೈರನ್ಮೆಂಟ್ ಯಾವ ರೀತಿ ಇದೆ, ಪೀಸ್ಫುಲ್ ಆಗಿರುವಂತದ್ದು, ಶಾಂತತೆ ಇರುವಂತದ್ದು. ವೈಟ್ ಎಲ್ಲ ನೋಡಿ ಎಷ್ಟು ಶಾಂತಿಯಿಂದ ಆ ಒಂದು ಪೀಸ್ ಅನ್ನ ಅನುಭವಿಸ್ತೋ ಇರೋವಂಥದ್ದು. ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ ಮೆಸೇಜಸ್ ನ ನೋಡ್ತಾ ಹೋದ್ರೆ, ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ, ಲೈಕ್ ಕರಿಯರ್, ಜಾಬ್ ಅಲ್ಲಿ ನಿಮ್ಗೆ ಗ್ರೋತ್ ಇರುತ್ತೆ. ಸ್ಲೋ ಆಗಿ ಆದ್ರೂ ನಿಮ್ಗೆ ಗ್ರೋತ್ ಸಿಗುತ್ತೆ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಇದೆ, ಅದನ್ನ ನೀವು ಮಾಡ್ಕೊಂಡು ಹೋಗ್ಬೇಕು. ಬರುವಂತ ಅಪರ್ಚುನಿಟೀಸ್ ಬಗ್ಗೆ ಗಮನ ಇಟ್ಕೋಬೇಕು. ಪ್ಲಾನಿಂಗ್ಸ್ ಅನ್ನ ಕರೆಕ್ಟ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಪ್ಲಾನಿಂಗ್ಸ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಯೂನಿವರ್ಸ್ ಕ್ಲಿಯರ್ ಆಗಿ ಮೆಸೇಜಸ್ ಅನ್ನ ಕೊಡ್ತಾ ಇದೆ. ಇನ್ನೂ ಬರ್ತಾ ಇರುವಂತದ್ದು ಮೆಸೇಜ್ ಏನಂತಂದ್ರೆ 6 ಆಫ್ ಕಪ್ಸ್. ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಕಪ್ಸ್ ರಿಪ್ರೆಸೆಂಟ್ ಮಾಡುವಂತದ್ದು ರಿಲೇಶನ್ಶಿಪ್ ಅನ್ನ. ಮೇ ಬಿ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ನಿಮ್ಗೆ ನೀವು ನಿಮ್ಮ ರಿಲೇಶನ್ಶಿಪ್ ಒಂದು ಸ್ಟೆಪ್ ಅನ್ನ ಮುಂದೆ ತಗೊಂಡು ಹೋಗ್ಬೇಕು. ಲೈಕ್ ಮ್ಯಾರೇಜ್ ಆಸ್ಪೆಕ್ಟ್ ಇರ್ಬೋದು, ಅಥವಾ ನಿಮ್ಮ ಒಂದು ಏನಾದ್ರೂ ನೀವು ಪ್ಲಾನಿಂಗ್ ಮಾಡ್ಕೋಬಹುದು ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಮತ್ತೆ ನಿಮ್ಮ ಕರಿಯರ್ ಜಾಬ್ ಅನ್ನ ನೋಡಿದ್ರೆ ನೀವು ಏನಾದ್ರೂ ಟೇಕ್ ಓವರ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಕರಿಯರ್, ನಿಮ್ಮ ಟ್ರೆಡಿಷನ್ ಬಿಸ್ನೆಸ್ ಅನ್ನ ಟೇಕ್ ಓವರ್ ಮಾಡ್ಕೊಳ್ಳುವಂಥದ್ದು ನನಗೆ ಕಾಣ್ತಾ ಇದೆ. ಪೇಜ್ ಆಫ್ ಸಾರ್ಟ್ಸ್ ಅಗೇನ್ ಬರ್ತಾ ಇರುವಂತದ್ದು ಇಮ್ಮೆಚುರಿಟಿನ ಕಡಿಮೆ ಮಾಡ್ಕೋಬೇಕು. ಆಕ್ಷನ್ ತಗೊಳ್ಳುವಂತ ಸಮಯದಲ್ಲಿ ನೀವು ಬರೀ ಥಿಂಕ್ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ವಿಚಾರಗಳೇನೋ ಬರ್ತಾವೆ ನಿಮ್ಗೆ, ಬಟ್ ಅದನ್ನ ಎಷ್ಟು ಪಾಸಿಟಿವ್ ಆಗಿ ನೀವು ತಗೊಂಡು ಹೋಗ್ತೀರಾ, ಮುಂದೆ ಅದನ್ನ ಕಂಟಿನ್ಯೂ ಮಾಡ್ತೀರಾ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ ಏನ್ ಬರ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ. ನೋಡೋಣ ಇನ್ನು ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನ ಚೆಕ್ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಹೆಲ್ತ್ ಅಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ. ಕೆಲವೊಂದಿಷ್ಟು ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬರ್ಬೋದು ಈ ಒಂದು 4th ವೀಕ್ ಅಲ್ಲಿ. ನೋಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಅಲ್ಲಿ. ಓಕೆ, 6 ಆಫ್ ವಾಂಡ್ಸ್, ನಿಮ್ಮ ಒಂದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಹ್ಯಾಪಿ ಮೂಮೆಂಟ್ ಅಲ್ಲಿ ಇರ್ತೀರಾ. ಪೀಸ್ಫುಲ್ ಆಗಿರುವಂತ ಎನ್ವೈರನ್ಮೆಂಟ್ ಜೊತೆಗೆ ಕನೆಕ್ಟ್ ಆಗ್ತೀರಾ. ಎಲ್ಲರ ಜೊತೆಗೆ ಇದ್ರೂ ಕೂಡ ನೀವು ನಿಮ್ಮ ಒಂಟಿತನನ ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಸೆಕೆಂಡ್ ವೀಕ್ ಅಲ್ಲಿ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಚೆಕ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್, ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನುವಂಥದ್ದು. ಥರ್ಡ್ ವೀಕ್ ಅಲ್ಲಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಸ್ವಲ್ಪ ಎಲ್ಲಾದ್ರೂ ಏನಾದ್ರೂ ಓವರ್ ಥಿಂಕ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಗೇನ್ ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ವಿಚಾರಗಳು ತುಂಬಾ ಬರ್ತಾ ಇರುತ್ತೆ. ಓಕೆ, ಇಂಪ್ಲಿಮೆಂಟೇಷನ್ ಬಗ್ಗೆ ಏನೇನ್ ವಿಚಾರಗಳಿರುತ್ತೆ ಅದ್ರ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇರ್ತೀರಾ. ಥಿಂಕ್ ಮಾಡೋದು ಒಳ್ಳೇದೇ, ಏನ್ ತಪ್ಪಂತ ಏನಿಲ್ಲ, ಚೆನ್ನಾಗಿದೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಆಗಸ್ಟ್ ಮಂತು ಮಕರ ರಾಶಿಯವರಿಗೆ ಕರಿಯರ್ ಜಾಬ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ ನೋಡೋಣ.
ಯೂನಿವರ್ಸ್ ಗೈಡ್ ಮಾಡಿ ಮಕರ ರಾಶಿಯವರ ಕರಿಯರ್ ಲೈಫ್ ಯಾವ ರೀತಿ ಇದೆ ಅಂತ ಹೇಳಿ ಆಗಸ್ಟ್ ಮಂತ್ ಅಲ್ಲಿ. ಫಸ್ಟ್ ವೀಕ್ ಅನ್ನ ನಾವು ನೋಡ್ತಾ ಇದ್ರೆ ಪೇಜ್ ಆಫ್ ಪೆಂಟಿಕಲ್ಸ್ ಅಗೇನ್ ಯಾವ್ದಾದ್ರು ಒಂದು ಹೊಸ ಅಪಾರ್ಚುನಿಟಿ ನಿಮ್ ತನಕ ಬರುವಂತದ್ದು ನನಗೆ ಪೂರಾ ಅನಿಸ್ತಾ ಇದೆ. ಲೈಕ್ ಏನಾದ್ರು ಪ್ರಪೋಸಲ್ ಬರುವಂತದ್ದು, ನಿಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನಿಮ್ಗೆ ಬೇರೆ ಬೇರೆ ಬಿಸ್ನೆಸ್ ಇಂದ ಬರುವಂತದ್ದು, ಅಥವಾ ನಿಮ್ಮ ಜಾಬ್ ಅಲ್ಲಿ ಏನಾದ್ರೂ ನಿಮ್ಮ ಇನ್ಕ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಚಾನ್ಸಸ್ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಇದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಚೆನ್ನಾಗಿದೆ. ನಿಮ್ಗೆ ಏನ್ ಬಂದಿರುತ್ತೆ ಸ್ಲೋಲಿ, ನಾನು ಹೇಳಿದ್ನಲ್ವಾ ಸ್ಲೋಲಿ ಇದ್ರೂ ಕೂಡ ನಿಮ್ಗೆ ಗ್ರೋತ್ ಇರುತ್ತೆ ಇದರಲ್ಲಿ. ಕ್ವೀನ್ ಆಫ್ ಕಪ್ಸ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ, ಬ್ಯಾಲೆನ್ಸ್ಡ್ ಆಗಿರ್ತೀರಾ, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ಗೆ ಅವಕಾಶ ಕೊಡೋದಿಲ್ಲ. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಫೋಕಸ್ಡ್ ಆಗಿರ್ತೀರಾ. ನಿಮ್ಗೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ಸೆಕೆಂಡ್ ವೀಕ್ ಅಲ್ಲಿ ನಿಮ್ಮ ಜಾಬ್ ಕರಿಯರ್ ಅಲ್ಲಿ ಇನ್ಕ್ರಿಮೆಂಟ್ ಇರುತ್ತೆ. ನಿಮ್ಗೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ವರ್ಕ್ ಅಲ್ಲ, ಅಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಥರ್ಡ್ ವೀಕ್ ಅಲ್ಲಿ ಅಗೇನ್ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ, ಎನರ್ಜಿ ಕ್ಲೈಮ್ ಮಾಡ್ಕೊಳ್ಳಿ. ಸೊ ಸ್ಲೋಲಿ ನಿಮ್ಮ ಒಂದು ಗ್ರೋತ್ ನಡಿಲಿಕ್ಕೆ ಹೋಗ್ತಾ ಇದೆ. ನೀವೇನು ಇಂಪ್ಲಿಮೆಂಟೇಶನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಹೊಸ ಆಸ್ಪೆಕ್ಟ್ ಅನ್ನ ತಗೊಂಡು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಒಂದ್ ಥಿಂಗ್ ಏನಂತಂದ್ರೆ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರ್ಲಿ. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರ್ಲಿ. ಯಾವುದೇ ಕಾರಣಕ್ಕೂ ಇಮ್ಮೆಚುರಿಟಿಯನ್ನ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಜಾಬ್ ವಿಷಯದಲ್ಲಿ, ನಿಮ್ಮ ಕೆಲಸದ ವಿಷಯದಲ್ಲಿ ನೀಡ್ ಇದೆ ಅಂತಂದ್ರೆ ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ, ಬಟ್ ಮುಂದೆ ಹೋಗ್ತಾ ಇರಿ ಅನ್ನುವಂಥದ್ದು ಯೂನಿವರ್ಸ್ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಹೇಳ್ತಾ ಇರುವಂತದ್ದು ನಿಮ್ಗೆ ಗ್ರೋತ್ ಇದೆ. ನೀವೇನ್ ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ಥರ್ಡ್ ವೀಕ್ ಅಲ್ಲಿ ನಿಮ್ಗೆ ಗ್ರೋತ್ ಬರ್ಲಿಕ್ಕೆ ಹೋಗ್ತಾ ಇದೆ. ನೋಡಿ, ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಹೈ ಇಟ್ಕೊಳಿಕ್ ಹೋಗ್ಬೇಡಿ. ಇಲ್ಲಿ ಒಂದೇನಂತಂದ್ರೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ರಿಸಲ್ಟ್ ಸ್ಲೋ ಆಗಿನೇ ಬರ್ತಾ ಇದೆ, ಆದ್ರೆ ಬರ್ತಾ ಇದೆ. ಓಕೆ, ಇದು ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ಬಹುದು. ಏನೂ ಆಗ್ತಾ ಇಲ್ಲ ಅನ್ನೋದ್ರಕ್ಕಿಂತ ನೀವೇನ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ, ಆದ್ರೆ ಸ್ಲೋ ಇದೆ. ಬಟ್ ಆಗೋದೇ ಇಲ್ಲ ಅಂತಲ್ಲ, ಆಗತ್ತೆ, ಖಂಡಿತ ಆಗತ್ತೆ. ಓಕೆ, ಚೆನ್ನಾಗಿದೆ. ಮತ್ತೆ ಹೊಸದೇನಾದ್ರೂ ನಿಮ್ಮಲ್ಲಿ ಸ್ಟಾರ್ಟ್ಅಪ್ ಆಗುವಂತದ್ದು, ವಿಚಾರಗಳು ಬರುವಂತದ್ದು, ನೀವು ಸ್ಟಾರ್ಟ್ಅಪ್ ಮಾಡುವಂತದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಮತ್ತೆ ಇನ್ನು ನೋಡ್ತಾ ಇದ್ರೆ ದ ಸ್ಟ್ರೆಂತ್ ಕಾರ್ಡ್. ಓಕೆ, ನೀವೇನ್ ಸ್ಟ್ರಗಲ್ ಮಾಡ್ತೀರಾ ನಿಮ್ಗೆ ರಿಸಲ್ಟ್ ಖಂಡಿತ ಸಿಗತ್ತೆ. ನಿಮ್ಮ ಕರಿಯರ್ ವೈಸ್ ನಿಮ್ಗೆ ಸ್ಟ್ರಗಲ್ ಅಂತ ಇರುತ್ತೆ, ಇಲ್ಲಂತಲ್ಲ. ಕೆಲವೊಂದ್ ಸಾರಿ ಏನಾಗುತ್ತೆ, ತುಂಬಾ ಎಫರ್ಟ್ ಮಾಡ್ತಾ ಇದೀನಿ, ತುಂಬಾ ಪಾಸಿಟಿವ್ ಅಫರ್ಮೇಶನ್ ಅನ್ನ ಬಳಸಿ, ತುಂಬಾ ಹಾರ್ಟ್ಲಿ ಬಳಸಿ ಇದನ್ನ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವೊಂದ್ ಸಾರಿ ಏನಾಗುತ್ತೆ, ಗ್ರಾಟಿಟ್ಯೂಡ್ ಇರೋದಿಲ್ಲ ಮನುಷ್ಯನ್ಗೆ. ಎಷ್ಟೇ ಇದ್ರೂ ಕೂಡ ಗ್ರಾಟಿಟ್ಯೂಡ್ ಕೊಡೋದಿಲ್ಲ. ನಿಮ್ಮ ಹತ್ರ ಏನ್ ಅನ್ಲಿಮಿಟೆಡ್ ನಿಮ್ಮ ಹತ್ರ ಸೋರ್ಸ್ ಇರುತ್ತೆ, ಬಟ್ ನೀವೇನ್ ಮಾಡ್ತಾ ಇದ್ದೀರಾ, ಇರದೇ ಇರೋದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿನೂ ಕೂಡ ಅದೇ ಆಗ್ತಾ ಇರುವಂತದ್ದು. ನಿಮ್ಮ ಗ್ರಾಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಒಂದು ಇನ್ಫೈನೈಟ್ ಪೊಟೆನ್ಶಿಯಲ್ ಇದೆ, ನಿಮ್ಮಲ್ಲಿ ಇನ್ಫೈನೈಟ್ ಪೊಟೆನ್ಶಿಯಲ್ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ಟ್ರಗಲ್ ಇದೆ ಅಂತ ಹೇಳಿ ಹಿಂಸರಿಲಿಕ್ಕೆ ಹೋಗ್ಬೇಡಿ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಇದೆ. ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡ್ತಾ ಹೋಗಿ ಖಂಡಿತ ನಿಮ್ಗೆ ಅಲ್ಲಿ ಒಂದು ಪ್ರೋಗ್ರೆಸ್ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಚಾಲೆಂಜಿಂಗ್ ಇರಬಹುದು, ಬಟ್ ನೀವು ಅದನ್ನ ಮಾಡ್ತೀರಾ. ಚಾಲೆಂಜಿಂಗ್ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ನೀವು ನಿಮ್ಮ ಸ್ಟ್ರೆಂತ್ ಅಂತ ತಿಳ್ಕೊಂಡು ನೀವು ಮಾಡ್ತಾ ಹೋಗ್ಬೇಕು. ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದ್ರೆ, ಸ್ವಲ್ಪ ಇಲ್ಲಿನೂ ಅಗೇನ್ ಬರ್ತಾ ಇರುವಂತದ್ದು ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಮನುಷ್ಯ ಯಾವಾಗ ಓಕೆ ಯಾವಾಗ ನಿಮ್ಗೆ ಇದು ಬರ್ತಾ ಇದೆ ಅಂತ ಅಂದ್ರೆ, ಫಸ್ಟ್ ಕಾರ್ಡೆ ನಾನು ನಿಮ್ಗೆ ಹೇಳಿದೆ, ತುಂಬಾ ವಿಚಾರ ಮಾಡ್ತೀರಾ ಈ ರೀತಿ ಎಲ್ಲ ಅಂತ ಹೇಳಿ, ಹೌದಾ? ಇಲ್ಲಿ ನಾನು ಹೇಳ್ತಾ ಇರೋದು ಎದಕ್ಕಂತಂದ್ರೆ, ನೀವು ಒಂಟಿಯಾಗಿದ್ದಾಗ ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಆಕ್ಚುಲಿ ನಿಮ್ಗೆ ಗೊತ್ತಾಗತ್ತೆ. ಕಾರ್ಡ್ ಅದೇ ರೀಪ್ರೆಸೆಂಟ್ ಮಾಡ್ತಾ ಇರೋವಂಥದ್ದು. ಫಸ್ಟ್ ಕಾರ್ಡೆ ನಿಮ್ಗೆ ಅದೇ ಬಂತು ಎಮೋಷನ್ಸ್ ಅಲ್ಲಿ, ಹೌದಾ? ಯಾಕಂತಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ತೋರಿಸ್ಬಿಡ್ತೇನೆ. ಲೋನ್ಲಿನೆಸ್ ಯಾಕೆ ಬರಬೇಕು, ಇದಕ್ಕೆ ಲಿಂಕ್ ಇದೆ. ಇಲ್ಲಿ ನಿಮ್ಮ ಗ್ರೋತ್ ಆಗ್ಬೇಕು ಅಂತಂದ್ರೆ ನೀವು ನಿಮ್ಮ ಇಂಟರ್ನಲ್ ಏನಿದೆ ಅದ್ರ ಬಗ್ಗೆ ನೀವು ವರ್ಕ್ ಮಾಡ್ಬೇಕು. ಹೊರಗಡೆ ಜಗತ್ತಲ್ಲಿ ನೀವು ಕ್ವಶನ್ಗೆ ಆನ್ಸರ್ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀರಾ, ಅದು ಹೊರಗಡೆ ಸಿಗೋವಂಥದ್ದಲ್ಲ. ಕೆಲವೊಂದಿಷ್ಟು ಕ್ವಶನ್ಸ್ ಆನ್ಸರ್ ಎಲ್ಲಿ ಇರುತ್ತೆ, ನಿಮ್ಮಲ್ಲೇನೆ ಇರುತ್ತೆ.
ಹಾಗಾಗಿ ಯೂನಿವರ್ಸ್ ಇಂದ ನಿಮ್ಗೆ ಫಸ್ಟೇ ಬಂದಿರುವಂತಹದ್ದು ಒಂಟಿಯಾಗಿರಿ, ಕೆಲವೊಂದಿಷ್ಟು ಟೈಮ್ ನಿಮ್ಗಾಗಿ ನೀವು ಕೊಡಿ. ಎಷ್ಟು ಟೈಮ್ ನಮ್ ಸಲುವಾಗಿ ನಾವು ಖರ್ಚು ಮಾಡ್ತೇವೆ ಹೇಳಿ ನೋಡೋಣ, ಹೌದಾ? ಸೊ ಎಲ್ಲ ಬೆಳಿಗ್ಗೆ ಎದ್ದಾಗಿಂದನೂ ಫ್ಯಾಮಿಲಿ ಅದು ಇದು ಇದ್ರಲ್ಲೇನೆ ಇರ್ತೀವಿ, ಹೌದಾ? ಸೊ ನಿಮ್ಗಾಗಿ ನೀವೇನ್ ಟೈಮ್ ಕೊಡ್ತಾ ಇದ್ದೀರಾ ಅದು ನಿಮ್ಗೆ ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನ ತಂದ್ಕೊಡ್ತಾ ಇದೆ ಅನ್ನುವಂಥದ್ದು. ನೋಡೋಣ ಇನ್ನು ಏನ್ ಬರ್ತಾ ಇದೆ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ನೋಡೋಣ. ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ನೋಡಿದಾಗ ಓಕೆ, ಚೆನ್ನಾಗಿದೆ, ಆ ರೀತಿ ತೊಂದರೆ ಅಂತ ಏನೂ ಇಲ್ಲ. ಮೇ ಬಿ ಒಂದು ಟ್ರಾವೆಲಿಂಗ್ ಆಗುವಂಥದ್ದು ನಿಮ್ದು, ನಿಮ್ಮ ಪಾರ್ಟ್ನರ್ ಜೊತೆಗೆ ಎಲ್ಲಾದ್ರೂ ಒಂದು ಪಿಕ್ನಿಕ್ ಆಗುವಂಥದ್ದು, ಈ ರೀತಿ ಏನಾದ್ರೂ ಪ್ಲಾನಿಂಗ್ ಮಾಡುವಂಥದ್ದು ನನಗೆ ಸಾಧ್ಯತೆಗಳು ತುಂಬಾ ಕಾಣ್ತಾ ಇದೆ. ನೋಡಿ ಇದು ಏನ್ ಬರ್ತಾ ಇದೆ ಅಂತ ಹೇಳಿ. ಒಂದು ಪೀಸ್ಫುಲ್ ಆಗಿರುವಂತ ಟೈಮ್ ಅನ್ನ ಸ್ಪೆಂಡ್ ಮಾಡುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಬಟ್ ಸೆಕೆಂಡ್ ವೀಕಲ್ಲಿ ನಾನು ನೋಡ್ತಾ ಇರುವಂತದ್ದು ನಿಮ್ಗೆ ಸ್ವಲ್ಪ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ನೀವು ನಿಮ್ಮನ್ನ ಎಲ್ಲೋ ಕಟ್ ಹಾಕೊಂಡಿದ್ದೀರಾ, ನೀವೇ ಎಲ್ಲೋ ಒಂದ್ ಕಡೆ ಹೋಗಿ ಕಟ್ ಹಾಕೊಂಡಿದ್ದೀರಾ ಅನ್ನುವಂಥದ್ದು. ಅದ್ರಿಂದ ನಿಮ್ಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂತ ಒಂದು ಫೀಲಿಂಗ್ ಕೂಡ ಆಗುತ್ತೆ ನಿಮ್ಗೆ ಸೆಕೆಂಡ್ ವೀಕಲ್ಲಿ. ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಥವಾ ನನ್ನ ಜೊತೆಗೆ ಯಾರು ಲಾಯಲ್ ಆಗಿದ್ದಾರೆ ಅನ್ನೋಂಥದ್ದು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದೇ ಇವಾಗ ನಡಿಬಹುದು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಓಕೆ, ನೋಡೋಣ ಇನ್ನು ಇದನ್ನ ಬ್ರೇಕ್ ಡೌನ್ ನಾನು ನಿಮ್ಗೆ ವೀಕ್ಲಿ ವೈಸ್ ಕೊಡ್ತೇನಲ್ವಾ, ಅವಾಗ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ ಏನಿದೆ ಅಂತ. ಇನ್ನು ಓಕೆ, ಇಲ್ಲಿ ನಾನು ಅನ್ಕೋತೀನಿ ರಿಲೇಶನ್ಶಿಪ್ ಅಂತಂದ್ರೆ ಜವಾಬ್ದಾರಿಗಳು, ತುಂಬಾ ಜವಾಬ್ದಾರಿಗಳನ್ನ ನೀವೇ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ನನಗೆ ಥರ್ಡ್ ವೀಕಲ್ಲಿ ನಿಮ್ಗೆ ಫೀಲ್ ಆಗತ್ತೆ. ಎಲ್ಲ ಜವಾಬ್ದಾರಿ ನೀವೇ ಮಾಡ್ತಾ ಇದ್ದೀರಾ, ನೀವು ಅದನ್ನ ಸ್ಪ್ಲಿಟ್ ಔಟ್ ಮಾಡ್ತಾ ಇಲ್ಲ, ಯಾರಿಗೂ ಇದನ್ನ ಕೊಡ್ತಾ ಇಲ್ಲ, ನೀವೇ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಹೋಗ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ತೊಂದರೆಗಳಾಗ್ತಾ ಇದೆ, ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ. ಸ್ವಲ್ಪ ಪ್ರಾಬ್ಲಮ್ ಇದೆ ರಿಲೇಶನ್ಶಿಪ್ ಅಲ್ಲಿ. ಕೆಲವೊಂದ್ ಸಾರಿ ನಾವೇನ್ ಮಾಡ್ತೀವಿ, ಎಲ್ಲಾನು ನಾನೇ ಮಾಡ್ಲಿಕ್ಕೆ ಹೋಗ್ತೀನಿ ಅಥವಾ ನೀವೇ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ತಗೋತೀರಾ, ನಿಮ್ಮ ಪಾರ್ಟ್ನರ್ ಕಡೆ ಸ್ವಲ್ಪ ಬೇಜವಾಬ್ದಾರಿತನ ಇರುವಂತದ್ದು ನಿಮ್ಗೆ ಫೀಲ್ ಆಗುತ್ತೆ ಇದು ಥರ್ಡ್ ವೀಕಲ್ಲಿ. ಅಗೇನ್ ನೋಡಿ ಬರ್ತಾ ಇರುವಂತದ್ದು 2 ಆಫ್ ಪೆಂಟಿಕಲ್ಸ್. ನಿಮ್ಗೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗುತ್ತೆ, ರಿಲೇಶನ್ಶಿಪ್ ಬ್ಯಾಲೆನ್ಸ್ ಮಾಡೋದು ನಿಮ್ಗೆ ತೊಂದರೆ ಆಗುತ್ತೆ. ಈ ಓವರ್ ಆಲ್ ರೀಡಿಂಗ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ನಿಮ್ಗೆ ತೊಂದರೆಗಳು ಬರ್ತಾ ಇರುವಂತದ್ದು ಮೇನ್ ಆಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಓಕೆ, ಯೂನಿವರ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ದ ಟವರ್. ಓಕೆ, ಇಂಪಾರ್ಟೆಂಟ್ ಮೆಸೇಜ್ ಇದೆ ನೋಡಿ. ಕೆಲವೊಂದ್ ಸಾರಿ ನಮ್ಮ ಲೈಫ್ ಅಲ್ಲಿ ಏನಾದ್ರೂ ನಡೆಯುತ್ತೆ, ಘಟನೆಗಳು ಸಡನ್ ಆಗಿ ಅನ್ಎಕ್ಸ್ಪೆಕ್ಟ್ ಆಗಿ ನಡೆಯುತ್ತೆ ಅಂತಂದ್ರೆ ಇಲ್ಲಿ ಯೂನಿವರ್ಸ್ ಇಂದ ಏನೋ ಒಂದು ಇರುತ್ತೆ. ಓಕೆ, ಅದು ನಮಗೆ ಗೊತ್ತಾಗೋದಿಲ್ಲ. ಕಾರ್ಮಿಕ್ ಪ್ಯಾಟರ್ನ್ ಅಂತ ಹೇಳ್ಬಹುದು, ಏನಾದ್ರೂ ಹೇಳ್ಬಹುದು. ಅದೇ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಬಟ್ ಅಗೇನ್ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಬಟ್ ಇದನ್ನ ಏನ್ ಮಾಡ್ಬೇಕು, ಯಾವುದೇ ರೀತಿ ಸಿಚುವೇಶನ್ ಬಂದ್ರೂ ಕೂಡ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಷ್ಟು ನೀವು ಕೆಪಾಸಿಟಿಯನ್ನ ಬೆಳೆಸ್ಕೊಳ್ಳಿ, ಆ ಮಾನಸಿಕತೆಯನ್ನ ಬೆಳೆಸ್ಕೊಳ್ಳಿ. ನಿರ್ಧಾರ ತಗೊಳ್ಳೋ ಸಿಚುವೇಶನ್ ಬಂತು, ಅಲ್ಲಿ ನೀವು ಯಾವುದೇ ರೀತಿ ಸಫರ್ ಆಗೋದು ಬೇಡ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ಸಡನ್ ಆಗಿ ಏನೋ ನಿಮ್ಮ ಲೈಫ್ ಅಲ್ಲಿ ನಡೀತು ಅಂತಂದ್ರೆ ನೀವು ಎಲ್ಲದಕ್ಕೂ ಧೈರ್ಯ ತಗೊಳ್ತಾ ಇರ್ಬೇಕು, ನೀವು ಧೈರ್ಯದಿಂದ ಇರಬೇಕು ಅನ್ನುವಂಥದ್ದೇ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಓಕೆ, ಸೊ ಹೋಪ್ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.